ಅಡ್ರೆಸ್ ಕೇಳ್ಕೊಂಡು ಬಂದೆ ಸರ್. ಇದೆ ಸರ್ ಅವ್ರ ಮನೆ ಇದೆ ಅಂತ ಹೇಳಿದ್ರು. ಎಲ್ರು ಇಲ್ಲೇ ಇದೆ ಅವ್ರ ಮನೆ ಅಂತ ಹೇಳಿದ್ರು. ಮಾತಾಡಿಸಿ ಸರ್. ಹೌದಾ? ಓಕೆ 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 ಓಕೆ. ಜಯ ಆಂಟಿ, ಜಯ ಆಂಟಿ, ಜಯ ಆಂಟಿ. ಇದು ಯಾರಪ್ಪ ಇದು? ಬ್ಯಾಗ್ ಹಾಕ್ಕೊಂಡು ಒಂದು ಅಯ್ಯಪ್ಪನ ಅಯ್ಯಮ್ಮ ಹಿಂಗೆ ಬಂದವ್ರಿ ನಮ್ಮನೆ ಬಾಕ್ಲಕ್ಕೆ. ಜಯ ಆಂಟಿ ಅಂತ ಯಾರು ಮಾತಾಡ್ಸೋಣ, ನೋಡೋಣ ಅದಿಲ್ಲ ಯಾರು ಅಂತ ಕೇಳೋಣ. ಯಾರಪ್ಪ ನೀವು? ಏನಾಗಬೇಕಾಯ್ತು? ಯಾಕೆ ಜಯ ಆಂಟಿ ಅಂತ ಈಗ ಕೂಗ್ತಾ ಇದ್ದೀರಾ? ಹಾಯ್ ಜಯ ಆಂಟಿ, ನಾವು ಮೀಡಿಯಾದವರು ನಿನ್ನ ಇಂಟರ್ವ್ಯೂ ಮಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀವಿ ಜಯ ಆಂಟಿ. ಓ, ಮೀಡಿಯಾದವರಾ? ನನ್ನ ಇಂಟರ್ವ್ಯೂ ಮಾಡಬೇಕಾಯ್ತಾ? ಯಾಕೆ ಗೊತ್ತಾಗ್ಲಿಲ್ಲ. ಏನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗಲಿಲ್ಲ. ನೀವು ಒಂದು ಸಾಂಗ್ ಹೇಳಿದಿರಲ್ಲ ಜಯ ಆಂಟಿ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಹೇಳಿ ಈ ಸಾಂಗ್ ಹೇಳಿದಿರಲ್ಲ. ಈ ಸಾಂಗು ತುಂಬ ಫೇಮಸ್ ಆಗಿಬಿಟ್ಟಿದೆ. ಅದಕ್ಕೇನೆ ನಿಮಗೆ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀವಿ. ನೀವು ತುಂಬ ಫೇಮಸ್ ಆಗಿಬಿಟ್ಟಿದ್ರ. ಅದಕ್ಕೆ ಈ ಸಾಂಗ ಸ್ವಲ್ಪ ಹೇಳಿದ್ರೆ ನಾವು ಸ್ವಲ್ಪ ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಎಲ್ಲ ಶೂಟ್ ಮಾಡಿಕೊಂಡು ಹಾಗೆ ನೀವು ಇನ್ನೂ ತುಂಬ ಫೇಮಸ್ ಆಗ್ತಾ ಇದ್ದೀರಾ. ತುಂಬ ಫೇಮಸ್ ಆಗಿದ್ದೀರಾ. ತುಂಬ ಚೆನ್ನಾಗಿ ಹೇಳಿದ್ದೀರಾ. ಈ ಸಾಂಗ್ ಹೇಳಿರೋದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗೇ ಎಲ್ಲನ ವಾಟ್ಸಪ್, ಫೇಸ್ಬುಕ್ಕು ಪ್ರತಿಯೊಂದು ಎಲ್ಲ ಆ್ಯಪ್ಗಳಲ್ಲಿ ನಿಮ್ಮ ಸಾಂಗು ತುಂಬ ವೈರಲ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀವಿ ಜಯ ಆಂಟಿ. ಓ ಹೌದಾ? ಓಹೋ ಸರಿ 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 ಹಂಗಾದ್ರೆ ನನಗೆ ತುಂಬ ಖುಷಿ ಆಗ್ತೈತಿ. ನಾನು ಯಾರಪ್ಪ ಅಂತ ಅಂದ್ಕೊಂಡೆ. ಸರಿ ಆಯ್ತು ಮಾಡ್ಕೇಳ್ರಿ. ಏನು ಹೇಳಬೇಕು, ಏನು ಮಾತಾಡಬೇಕು, ಏನಾದರೂ ಹೇಳ್ಬೇಕಾ? ಓಕೆ ಓಕೆ. ದ್ರಾಕ್ಷಾಯಣಿ, ಅವ್ರಿಗೆ ಮೈಕ್ ಕೊಡು. ಈ ಕಡೆ ಇಲ್ಲಿ ಕ್ಯಾಮ್ರಾ ಇಡು. ಓಕೆ ಸರ್, ಓಕೆ ಓಕೆ. ಜಯ ಆಂಟಿ ಅವರೇ, ಫಸ್ಟು ನಿಮ್ಮದು ಪರಿಚಯ ಮಾಡಿಕೊಡಿ. ನೀವು ಈ ಸಾಂಗ್ ಹೇಳಿ ತುಂಬ ಫೇಮಸ್ ಆಗಿರೋದ್ರಿಂದ ಫಸ್ಟು ನಿಮ್ಮ ಮನೆ ಅಡ್ರೆಸ್ಸು, ಯಾವ ಊರು, ನಿಮ್ಮ ಹೆಸರು, ನಿಮ್ಮ ಫುಲ್ ನೇಮು ಎಲ್ಲನ ನಿಮ್ಮ ಪರಿಚಯ ಮಾಡಿಕೊಡಿ. ಓಕೆ 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 ಮಾಡಿಕೊಡ್ತೀನಿ. ಆಗ್ಬೋದು. ಯಾರು ಬಂದವ್ರು ನಮ್ಮ ಜಯ ಕರ್ಮಂತಕ್ಕೆ? ನಿಂಗಜ್ಜಿ ಇವ್ರು ಯಾರೇ ತಾಯಿ? ಈ ಪಾಟಿ ಎಲ್ಲ ಯಾತ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಮೈಕು ಪೈಕು ಕೊಟ್ಟವ್ರು ನಮ್ಮ ಜಯಮ್ಗೆ? ಜಗಯ್ಯ ಯಾರ ಇವರು ಬಂದಿರೋದು? ಯಾತ ಮಾಡ್ತಾ ಇದಾರೆ ನಿನ್ನ? ಲಕ್ಷ್ಮಕ್ಕ, ನಾನು ಸಾಂಗ್ ಹೇಳಿ ತುಂಬಾ ಫೇಮಸ್ ಆಗಿದ್ದೀನಿ ಕಣೆ. ಅದಕ್ಕೆ ನನ್ನ ಇಂಟರ್ವ್ಯೂ ಮಾಡಕ್ ಬಂದಿದ್ದಾರೆ ಅವರು. ಇಂಟರ್ವ್ಯೂ ಮೀಡಿಯಾದವ್ರು ಇವರು. ಹೌದೇ? ಯಾವ ಹಾಡು ಹೇಳಿದ್ ನೀನು? ಹೇಳಿದ್ದೆ ಸುಮ್ಮನೆ ನಿಂತ್ಕೊಂಡು ಕೇಳಿಸ್ತಾ ಗೊತ್ತಾಗುತ್ತೆ. ಅವರೆಲ್ಲ ನನ್ನ ಏನೋ ಕ್ವಶನ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಶೂಟ್ ಮಾಡ್ಕೊಂತಾ ಇದ್ದಾರೆ ನನಗೆ. ಅವರೆಲ್ಲ ನನಗೆ ಇವಾಗ ಚೆನ್ನಾಗೆಲ್ಲ ಮಾತಾಡಿಸ್ಕೊಂಡು ನನ್ನ ಪರಿಚಯ ಮಾಡ್ಕೊಂಡು ಹೋಗಕ್ಕೆ ಬಂದವ್ರೆ. ನಾನು ತುಂಬ ಫೇಮಸ್ ಆಗಿದ್ದೀನಂತೆ ಎಲ್ಲದ್ರಾಗೂ. ಅದು ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಅವರು ನೋಡ್ಕೊಬಿಟ್ಟು ತುಂಬ ಫೇಮಸ್ ಆಗಿದ್ದಾರೆ ಇವರು ಅಂತೇಳಿ ನನಗೆ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದಾರೆ ಕಣೆ. ಲಕ್ಷ್ಮಕ್ಕ, ನಿಮಗೆ ಗೊತ್ತಾಗಲ್ಲ ಅವೆಲ್ಲ, ಸುಮ್ಮನೆ ನಿಂತ್ಕೊಳ್ರಿ. ಗೊತ್ತಾಗಲ್ಲ ನಿಮ್ಗೆಲ್ಲನ. ನಿಂಗಜ್ಜಿ ನೋಡ್ರಿ ಬಾಯ್ ತೆರ್ಕೊಂಡು ನೀವೆಲ್ಲ ನನ್ನಂತಳ್ನ. ನೀವು ಯಾಕೆ ಕಾಯ್ದೀರಾ? ನೋಡ್ರಿ ನಾನು ಯಾವ ಥ್ಯಾತ್ರಾಗ ಫೇಮಸ್ ಆಗ್ತೀನಿ. ನನ್ನ ನೋಡ್ಬೇಕು ನೀವು. ನಿಜವಾಗ್ಲೂ ನಿಮ್ಮ ಭಾಷೆ, ನಿಮ್ಮ ಮಾತಾಡೋ ಶೈಲಿ ತುಂಬ ಚೆನ್ನಾಗಿ ನಮಗೆ ನಿಜವಾಗ್ಲೂ ತುಂಬ ಇಷ್ಟ ಆಗ್ತಾ ಇದೆ. ನೀವು ಮಾತಾಡೋಂಥ ರೀತಿ ಆಗಿರ್ಬೋದು, ನಿಮ್ಮ ಭಾಷೆ ಆಗಿರ್ಬೋದು, ನಿಮ್ಮ ವಾಯ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ತುಂಬ ಫೇಮಸ್ ಆಗ್ತಾ ಇದ್ದೀರ ನೀವು. ಬಿಲ್ಡಪ್ ಜಯಮ್ಮ ಅಂತೇಳಿ ತುಂಬ ಫೇಮಸ್ ಆಗ್ತಾ ಇದ್ದೀರಾ. ಹೌದು. ಊರಲ್ಲಿ ನನ್ನೆಲ್ಲ ಕೆಲವರೆಲ್ಲನ ಬಿಲ್ಡಪ್ ಜಯಮ್ಮ ಅಂತ ಕರೀತಾರೆ. ನಾನೇನಾದರೆ ಕೋಪ ಮಾಡ್ಕೊಳ್ಳಲ್ಲ. ಯಾರೇ ಆಗಲಿ ನಾನು ಹಾಗೆ ಕರೀತಾರೆ. ಮಾತಾಡೋದೆಲ್ಲ ಹೆಂಗಸ್ರೆಲ್ಲ ಹಂಗೆ ಮಾತಾಡೋದು. ಆದರೂ ಪರವಾಗಿಲ್ಲ ಅಂತ ನಾನೇನು ಕೋಪ ಮಾಡ್ಕೊಳ್ಳಲ್ಲ. ನಾನು ಯಾವಾಗಲೂ ನಾನು ಹ್ಯಾಪಿ ಆಗಿರ್ತೀನಿ. ಈಗ ಟೆನ್ಷನ್ ಮಾಡ್ಕೊಬಿಟ್ರೆ ಇಲ್ಲದ ಕಾಯಿಲೆ ಬರುತ್ತೆ ಮೇಡಮ್. ಮನುಷ್ಯನಿಗೆ ಇಲ್ಲದ ಕಾಯಿಲೆ ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಾನು ಯಾವಾಗಲೂ ನಗ್ನಗ್ತ ಕೂಲಾಗಿರ್ತೀನಿ. ಕೂಲಾಗಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಯಾವ ಟೆನ್ಷನೂ ಇರಲ್ಲ. ಟೆನ್ಷನ್ ಮಾಡ್ಕೊಂಡ್ರೆ ಹೇಗಾಗುತ್ತೆ, BP, ಶುಗರು, ಹಲವಾರು ಕಾಯಿಲೆಗಳು ಬರ್ತವೆ. ಅದಕ್ಕೋಸ್ಕರ ನಾನು ಯಾವಾಗಲೂ ನಗ್ನಗ್ತಾನೇ ಇರ್ತೀನಿ. ಇದೊಂದು ಕ್ಲಿಪ್ ಆ್ಯಡ್ ಮಾಡಿ. ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬ ಇಷ್ಟ ಆಯಿತು. ನಿಮ್ಮ ಥರ ಇರಬೇಕು. ಇದ್ರೆ ನಿಮ್ಮ ಥರ ಇರಬೇಕು ಮೇಡಮ್. ನೋಡಿ ತಾಯಿ ಜಯಮ್ಮನ್ನ ರಾಮ ಹೆಂಗ್ ಫೇಮಸ್ ಆದ್ಲು. ಅಯ್ಯೋ ಯಪ್ಪ, ಯಾರ್ಯಾರೋ ಬರ್ತಾರ ಬೆಳಕರಿತಲು ಜಯಮ್ಮನ್ ಅಂತಕ್ಕೆ. ನಿಂಗಜಿ ಯಾರು ಬಂದವ್ರು ಜಯ ಕರ್ಮಂತಕ್ಕೆ? ಯಾತ ಶೂಟಿಂಗ್ ತೆಗಿಯೋರು ಬಂದವ್ರಿ? ಕಮ್ಲಿ ಯಾತ ಮೀಡಿಯಾದಾರಂತೆ ನಮ್ಮ ಜಯಕಯ್ಯ ಯಾವ್ದು ಹಾಡು ಹೇಳಿ ಫೇಮಸ್ ಆಗ್ಯವಳಂತೆ. ಅದಕ್ಕೆ ಇಂಟರ್ವ್ಯೂ ಮಾಡಕ್ಕೆ ಬಂದವ್ರಂತೆ. ಅದಕ್ಕೆ ನೋಡಿ ತಾಯಿ ಎಲ್ಲ ಮೈಕೆಲ್ಲ ಕೊಟ್ಟು ಎಂತ ಜನಕ್ಕೆಲ್ಲ ಪರಿಚಯ ಮಾಡ್ಕೊಂತ ಇದ್ದಾರೆ. ನೋಡ್ತಾಯಿ ನಮ್ಮ ಜಯಮ್ಮ ಬೆಳು ಕರಿತಿಲು ಬೈದಾಕ್ತಿಲು ಅನ್ನೊಂದು. ಇದು ಏನು ಲಕ್ಕಿನ ತಾಯಿ ನಮ್ಮ ಜಯಮ್ಮಂದು. ನಾವು ಇವಳೆಲ್ಲ ಬುಗ್ಗಿ ಬಿಲ್ಡಪ್ ಕೊಡ್ತಾಳೆ ಅನ್ಕೊಂತೀವಿ. ಆ ಬಿಲ್ಡಪ್ ಕೊಟ್ಟಿದ್ದೆಲ್ಲ ನಿಜಾನೇ ಆಗುತ್ತಿ. ನಾವು ಬಿಲ್ಡಪ್ ಅಂತೀವಿ, ಅದೆಲ್ಲನ ವರ್ಕೌಟೇ ಆಗುತ್ತಿ. ನಾವು ಒಂದಂಗೆ ಅವಳೆ ಹಂಗೆ ಹೇಳ್ತಾಳೆ ಬಾಯಾಗ ಹಂಗೆ ಆಗುತ್ತಿ. ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಜಯಶ್ರೀ ಅಂತ ಹೇಳಿ. ನನ್ನ ಊರಲ್ಲೆಲ್ಲ ಜಯ ಅಂತ ಕರೀತಾರೆ. ನಮ್ಮ ಊರು ರಾಮನಹಳ್ಳಿ. ತುಂಬ ಫೇಮಸ್ ಆಗಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಾ ಇದೆ? ಇದ್ರ ಬಗ್ಗೆ ಸ್ವಲ್ಪ ಒಂದೆರಡು ಮಾತಾಡಿ.
ಹಾಗೆ ಮೇಡಮ್ ಫಸ್ಟ್ ಇವ್ರ ಹತ್ರ ಸಾಂಗ್ ಹೇಳಿಸಿ, ಫೇಮಸ್ ಆಗಿರೋಂಥ ಸಾಂಗ್ ಹೇಳಿಸಿ. ಜಯ ಆಂಟಿ ಅವರೇ, ನೀವು ಈ ಸಾಂಗಿಂದ ಫೇಮಸ್ ಆಗಿದ್ದೀರಲ್ಲ, ಮತ್ತೊಂದು ಸಾರಿ ಈ ಸಾಂಗ ನಾನು ಕೇಳಬೇಕಂತ ಇಷ್ಟಪಡ್ತೀನಿ. ನೀವು ಒಂದ್ಸರಿ ನಮಗೋಸ್ಕರ ಈ ಸಾಂಗ ನೀವು ಹೇಳ್ಬೋದಾ? ಹಾಂ, ಓಕೆ 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 ಹೇಳ್ತೀನಿ ಮೇಡಮ್ ಅವರೇ, ಹೇಳ್ತೀನಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿನ ಪ್ರಾಣದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಓಕೆ ಓಕೆ, ತುಂಬ ಖುಷಿ ಆಯಿತು. ಈ ಥರ ಇನ್ನೂ ನಿಮಗೆ ಮುಂದೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದ್ರೆ ಮುಂದೆ ನೀವು ಒಳ್ಳೊಳ್ಳೆ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸ್ತೀರಾ? ನಿಮ್ಗೇನಾದರೂ ಆ ಥರ ಆಸೆಗಳೆಲ್ಲ ಏನಾದರೂ ಇದೆಯಾ? ಹ್ಞೂ ಮೇಡಮ್ ಅವರೇ, ನಾನು ಎಲ್ಲದ್ರಾಗೂ ಭಾಗವಹಿಸ್ತೀನಿ. ನಾನು ಸಿಕ್ಕಿರೋಂಥ ಅವಕಾಶನ ನಾನು ಯಾವುದು ಮಿಸ್ ಮಾಡ್ಕೊಂಬಲ್ಲ. ಎಲ್ಲ ಏನಾನ ಸಿಗ್ಲೇಳು, ನಾನೇನಿಲ್ಲ ಧೈರ್ಯವಾಗಿ ಎಲ್ಲಾನ ಆಗ್ಲೇಳು ಮಾತಾಡ್ತೀನಿ. ಯಾವ ಧಾರಾವಾಹಿ ಆಗ್ಬೇಕಾದ್ರು, ಯಾವ ಪಿಕ್ಚರ್ ಆಗ್ಬೇಕಾದ್ರು, ಯಾವ್ದ್ರ ಬೇಕಾದ್ರೂ ಆ್ಯಕ್ಟ್ ಮಾಡ್ತೀನಿ ಮೇಡಮ್ ಅವರೇ ನಾನು. ಅಯ್ಯೋ ಯಪ್ಪ, ಅಲ್ಲ ಜೇಕ ಏನೇನೋ ಹೇಳಿದ್ಕೆಲ್ಲ ಅಮ್ಮಿ ಗಿಮ್ಮಿ ಏನೇನೋ ಹೊರ್ಕೊಂಡೋದೇನು ನೋಡ್ಬೇಕಾಯ್ತು ಕಣ್ಣಿಂಗ್ ಅಜ್ಜಿ. ಅಲ್ಲ ಈ ಪಾಟಿ ರಾಗ ತಕೊಂಡು ಹಾಡು ಹೇಳ್ತಾಳಲ್ಲ, ಇಂಥಳನ್ನ ಫೇಮಸ್ ಅಂತ ಬಂದವರಲ್ಲ ಇವರು. ಕಣಿ ಸಿದ್ದಜ್ಜರವ ಕರಿಯಜ್ಜರವ ಎಮ್ಮೆ ಹೊರ್ಗಿರ್ಕೊಂಡು ಹೋದ್ವೇನ ಯಾತ ವರ್ಷತ್ತೆ ಅಂತ ಏನಾನ ಹೊರ್ಗಿರ್ಕೊಂಡು ಹೋಗ್ಯವೇನೋ ನೋಡ್ಬೇಕಾಯ್ತು ಕಣಿ. ಓಕೆ ಓಕೆ, ಇನ್ನು ಮುಂದೆ ಈ ಬಿಗ್ ಬಾಸ್ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಏನಾದರೂ ಅವಕಾಶಗಳು ಸಿಕ್ಕಿದ್ರೆ ನೀವು ಭಾಗವಹಿಸ್ತೀರಾ? ಹೋಗ್ತೀನಿ ಮೇಡಮ್ ಅವರೇ. ಈ ಸತಿನೇ ನಾನು ಆಲೇನೆ ಹೋಗ್ಬೇಕಾಗಿತ್ತು. ಆದರೆ ಏನು ಮಾಡಲಿ, ಒಂದು ಕಾರಣಾಂತರಗಳಿಂದ ಅದನ್ನು ಮುಂದಕ್ಕೆ ಹಾಕಲಾಗಿತ್ತು. ಇನ್ನು ನೆಕ್ಸ್ಟ್ ನಾನು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ ಮೇಡಮ್ ಅವರೇ. ಹೋಗ್ತೀನಿ. ನನಗೆ ಆಲೇನೆ ಬಂದಿತ್ತು ಆಲ್ರೆಡಿ, ನಾನು ಈ ಸತಿ ಕ್ಯಾನ್ಸಲ್ ಮಾಡಿಸ್ದೆ. ನಿಜವಾಗ್ಲು ನೀವು ಈ ಥರ ಸಂತೋಷವಾಗಿರೋದಕ್ಕೆ ತುಂಬ ಖುಷಿ ಆಗ್ತೈತೆ. ನೀವು ಯಾವಾಗಲೂ ಈ ರೀತಿ ಹ್ಯಾಪಿ ಆಗಿರ್ತೀರಲ್ಲ, ಅದಕ್ಕೇನು ಕಾರಣ? ನೀವು ತುಂಬ ಯಾವಾಗಲೂ ಖುಷಿಯಾಗಿರ್ತೀರಾ. ನಿಮಗೆ ಈ ಥರ ಖುಷಿಯಾಗಿರ್ಬೇಕು ಅಂತ ಹೇಗೆ ಅನಿಸುತ್ತೆ? ಇಲ್ಲ ಮೇಡಮ್ ಅವರೇ, ನಾನು ಯಾವಾಗಲೂ ಅಷ್ಟೇ, ಇವತ್ತೇ ಅಂತಲ್ಲ, ನೀವು ಬಂದಿದ್ರೆ ಅಂತಲ್ಲ, ಯಾವಾಗಲೂ ಅಷ್ಟೇ. ಇನ್ನೆಂಥ ಸಂದರ್ಭ ಬರಲಿ ನಾನು ಯಾವಾಗಲೂ ನಗ್ನಗ್ತಾ ಯಾವಾಗಲೂ ಹ್ಯಾಪಿಯಾಗಿರ್ತೀನಿ. ನಾನು ಯಾವತ್ತೂ ಅಷ್ಟೇ ಮೇಡಮ್ ಅವರೇ. ಈಗ ನಾವು ಬಂದಿದ್ದೀವಿ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಯ್ತಾ? ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯ್ತು ಮೇಡಮ್ ಅವರೇ, ತುಂಬ ಖುಷಿ ಆಯಿತು. ನೀವೆಲ್ಲರೂ ಬಂದಿದ್ದಕ್ಕೆ, ನನಗೆ ಈ ರೀತಿ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ರಲ್ಲ, ತುಂಬ ಖುಷಿ ಆಯಿತು. ಓಕೆ, ಇನ್ನು ನಿಮಗೆ ಇಂಥ ಖುಷಿಗೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಇನ್ನು ಮುಂದೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನೀವು ಸ್ಪರ್ಧೆಯಾಗಿ ಭಾಗವಹಿಸಿ ಒಂದೊಳ್ಳೆ ಹೆಸರು ತಗೋಬೇಕಂತ ನಮಗೆಲ್ಲ ತುಂಬಾ ಆಸೆ. ಮತ್ತೊಂದು ಸಾರಿ ನಿಮ್ಮ ಬಾಯಿಂದನ ಈ ಸಾಂಗ ನಾವು ಕೇಳಬೇಕಂತ ಇಷ್ಟಪಡ್ತೀವಿ. ಎಷ್ಟು ಸಾರಿ ಕೇಳಿದ್ರು ಈ ಕಿವಿಯಲ್ಲಿ ನೀವು ಹೇಳೋ ಅಂಥ ಸಾಂಗು ಪದೇ 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 ಕೇಳಬೇಕು ಅಂತ ಅನಿಸುತ್ತೆ. ಮತ್ತೊಂದು ಸಾರಿ ನಮ್ಮ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಗೋಸ್ಕರ ಮತ್ತೊಂದು ಸಾರಿ ನೀವು ಈ ಸಾಂಗ್ ಹೇಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಕತ್ತರಿಸ್ತಂಗೆ ಉರಿಸ್ತಾಳೆ ಆಗ್ಲೆಲ್ಲ ಹೇಳ್ರಿ ಅಂತಾರಲ್ಲ, ಅಚ್ಚುಕಟ್ಟಾಗಿ ಹೇಳೋರಿಗೆ ಇದು ಮಾಡಲ್ಲ ಅಲ್ಲ, ಕತ್ತರಿಸ್ತಂಗೆ ಉರಿಸ್ತಾಳೆ. ಅದಾಗ್ಲಲ್ಲನ ಹೇಳ್ರಿ ಅಂತ ಓದ್ತಾರೆ ಇವರು. ಅಯ್ಯೋ ದೇವ್ರಿ, ಆಗ್ಬೋದು ಮೇಡಮ್ ಅವರೇ. ನಾನೇನು ಎಷ್ಟು ಸತಿ ಕೇಳಿದ್ರೆ ನಾನೇನೇನು ಬೇಜಾರು ಇಕ್ಕಮಲ್ಲ. ನಾನೇನಿಲ್ಲ ನೋಡ್ರಿ, ಬೇಜಾರು ಇಕ್ಕಂದಂಗೆ ನಾನೇನಿಲ್ಲ. ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಂಬಲ್ಲ. ಏನಾನ ಕೇಳ್ರಿ ನೀವು, ನಾನು ಹೇಳ್ತೀನಿ ಬೇಕಾದ್ರೆ. ನನಗೇನು ಅದೆಲ್ಲ ಬೇಜಾರು ಅನ್ನೋದೇನಿಲ್ಲ. ಓಕೆ ಓಕೆ ಓಕೆ, ಇನ್ನೊಂದ್ಸತಿ ಮತ್ತೊಂದು ಸರಿ ಹೇಳಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿನ ಪ್ರಾಣದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಯೋ 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 ಅಲ್ಲಡಿ ಅವ್ರ ಸಜ್ಜಯ್ಯಮ್ಮನ್ನ ಹೋಗತ್ತೆ. ಇದನ್ನೇನಾಗಲ್ಲ, ಹೇಳ್ರಿ ಅಂತಾರಲ್ಲ ಹಾಡ. ಥ್ಯಾಂಕ್ ಯು ತುಂಬ ಖುಷಿ ಆಯಿತು ನಿಮ್ಮನ್ನು ನಾವು ಮೀಟ್ ಮಾಡೋದಕ್ಕೆ. ನಮಗೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ನೀವು ಇಂಟರ್ವ್ಯೂಗೆ ಅಟೆಂಡ್ ಮಾಡಿ ನಮಗೆ ಎಲ್ಲನ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬಿಲ್ಡಪ್ ಜಯಮ್ಮ ಇದು ಯಾವುದೋ ಹಾಡು ಹೇಳಿ ಫೇಮಸ್ ಆಗ್ಯಾಳೆ ಅಂತ ಮೀಡಿಯಾದವ್ರು ಬಂದವ್ರೆ. ಇನ್ನೂ ಜೋರಾಗೆ ಏನು ಹಾಡು ಹೇಳಿದ್ದೆ. ಅಯ್ಯಪ್ಪ, ಇನ್ನೂ ಇಂಥದ್ದೆಲ್ಲ ಸಿಕ್ಬಿಟ್ರೆ ಏನಿಲ್ಲ, ಇನ್ನೂ ಹಿಡಿಯೋಕ್ಕಾಗಲ್ಲ, ಇನ್ನೂ ಬಿಲ್ಡಪ್ ಜಾಸ್ತಿ ಆಗ್ಬಿಡುತ್ತೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.